ಶಾಂತ ಸಂಜೆಯಲ್ಲಿ ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ಮೆಡಿಕಲ್ ಜಗತ್ತಿನ ಅತಿ ದೊಡ್ಡ ಸ್ಕ್ಯಾಮ್, ಅತಿ ದೊಡ್ಡ ಕರ್ಮಕಾಂಡವನ್ನ ಮೆಡಿಕಲ್ ಜಗತ್ತಿನಲ್ಲಿ ಆಗಲೇಬಾರದ ಆಗಿರುವಂತಹ ಕರ್ಮಕಾಂಡವನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ರಾಜ್ಯದಲ್ಲಿ ನಡೆದಿದೆ ಅತಿ ದೊಡ್ಡ ಮೆಡಿಕಲ್ ಮಾಫಿಯಾ. ರಾಜ್ಯದಲ್ಲಿ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕಿಂಗ್ ಸ್ಕ್ಯಾಮ್ ನಡೆದಿದೆ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಎಲ್ಲೂ ಸಿಗದ, ಯಾರು ಹೇಳದ ಅತಿ ದೊಡ್ಡ ಮೆಡಿಕಲ್ ದಂಧೆಯ ಇಂಚಿಂಚು ಮಾಹಿತಿ ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಬಿಗ್ ಎಕ್ಸ್ಪೋ ಫೋರ್ಜರಿ ರೆಕಾರ್ಡ್ಸ್ ಮಾಡಿ ಮೆಡಿಕಲ್ ಸೀಟ್ ಕೊಡಿಸುವ ಗ್ಯಾಂಗ್ ಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಅಮೇಧ್ಯೆ ತಿನ್ನಿಸಿ ಅರ್ಹರ ಸೀಟುಗಳಿಗೆ ಹಣವಂತರ ಸ್ಕೆಚ್. ಅಯೋಗ್ಯ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡಿಸೋದಕ್ಕೆ ಹಣವಂತರ ಅಡ್ನಾಡಿ ಮಾರ್ಗ. ಫೋರ್ಜರಿ ಗ್ಯಾಂಗಿಗೆ ಲಕ್ಷ ಲಕ್ಷ ಕೊಟ್ಟು ಮೆಡಿಕಲ್ ಸೀಟ್ ಅನ್ನ ಗಿಟ್ಟಿಸಿಕೊಳ್ತಿದ್ದಾರೆ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮೆಡಿಕಲ್ ಮಾಫಿಯಾದ ಅತಿ ದೊಡ್ಡ ಕರಾಳ ಮುಖವನ್ನ. ರಾಜ್ಯದಲ್ಲಿ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕಿಂಗ್ ಸ್ಕ್ಯಾಮ್ ನಡೀತಾ ಇದೆ. ಅತಿ ದೊಡ್ಡ ಸ್ಕ್ಯಾಮು ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಬಿಗ್ ಎಕ್ಸ್ಪೋ ಯಾರೂ ಹೇಳದ ಒಂದು ಸ್ಟೋರಿ. ಮೆಡಿಕಲ್ ಜಗತ್ತನ್ನ ಜನಸಾಮಾನ್ಯರು ಅತ್ಯಂತ ವಿಶ್ವಾಸಾರ್ಹ ಒಂದು ಇಲಾಖೆ, ಒಂದು ವಿಭಾಗ ಅಂತ ಅಂದುಕೊಂಡಿದೆ. ಆದ್ರೆ ಆ ಇಲಾಖೆಯಲ್ಲಿ ನಡೆದಿರುವ ಮೆಡಿಕಲ್ ಜಗತ್ತಿನ ಇತಿಹಾಸದಲ್ಲಿ ಈ ಹಿಂದೆ ಯಾರೂ ಕೂಡ ಈ ತರಹದೊಂದು ಸ್ಕ್ಯಾಮ್ ಮಾಡೋದಕ್ಕೆ ಧೈರ್ಯ ಮಾಡಿರಲಿಲ್ಲ. ಆ ಧೈರ್ಯ ಮಾಡಿದೆ ಈ ಒಂದು ಗ್ಯಾಂಗ್. ಈ ಗ್ಯಾಂಗ್ ಮಾಡಿರುವಂತಹ ಅತ್ಯಂತ ಅತ್ಯಂತ ಗಂಭೀರವಾದ ಪಾಪಕೃತ್ಯ ಏನು ಗೊತ್ತಾ? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಯಾರ ಭಯವೂ ಇಲ್ಲದೆ ನಿರಾತಂಕವಾಗಿ ಈ ಮೆಡಿಕಲ್ ಮಾಫಿಯಾದ ಅತಿ ದೊಡ್ಡ ಸ್ಕ್ಯಾಮ್ ಅನ್ನ ಇಂಚಿಂಚಾಗಿ ಹೆಂಗ್ ನಡೀತು, ಹೆಂಗ್ ಪ್ಲಾನ್ ಮಾಡಿಕೊಳ್ತಾ ಇದ್ರು. ಅರ್ಹರ ಸೀಟುಗೆ ಅನರ್ಹ ಶ್ರೀಮಂತ ವ್ಯಕ್ತಿಗಳ ಮಕ್ಕಳಿಗೆ ಆ ಸೀಟು ಸಿಗಬೇಕಾದ್ರೆ ಆ ಆಗರ್ಭ ಶ್ರೀಮಂತರು ಮಾಡಬಹುದಾದ ವಾಮ ಮಾರ್ಗ ಅತ್ಯಂತ ಭಯಾನಕ ಆ ಮಾರ್ಗ. ಹಾಗಾದ್ರೆ ಈ ಮೆಡಿಕಲ್ ಸ್ಕ್ಯಾಮ್ ಮಾಡಿದವರು ಯಾರು? ಯಾಕೆ ಮಾಡ್ತಾ ಇದ್ರು? ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಾ ಇದ್ರು. ಹಾಗಾದ್ರೆ ಈ ಲಕ್ಷ ಲಕ್ಷ ಹಣವನ್ನ ಪಡೆದುಕೊಳ್ತಾ ಇದ್ದ ಆ ಮುಠಾಳ ಅಧಿಕಾರಿ ಯಾರು? ದೇಶದ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕಿಂಗ್ ಸ್ಕ್ಯಾಮ್ ಈ ಘಳಿಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಪೋ. ಅತಿ ದೊಡ್ಡ ಮೆಡಿಕಲ್ ಮಾಫಿಯಾ, ದೇಶದ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕಿಂಗ್ ಸ್ಕ್ಯಾಮ್ ಫ್ರೀಡಂ ಟಿವಿಯಲ್ಲಿ ಬಟಾಬಯಲು. ಅಧಿಕಾರಿಗಳಿಗೆ ಅಮೇಧ್ಯೆ ತಿನ್ನಿಸಿ ಅರ್ಹರ ಸೀಟ್ಗಳಿಗೆ ಹಣವಂತರ ಸ್ಕೆಚ್ಚು. ಅಧಿಕಾರಿಗಳ ಸಪೋರ್ಟ್ನಿಂದ ರಾಜ್ಯದಲ್ಲಿ ನಡೀತಾ ಇದೆ ಬಿಗ್ ಸ್ಕ್ಯಾಮ್. ಭರಮಪ್ಪ ಗ್ಯಾಂಗ್ ಅಧಿಕಾರಿಗಳನ್ನ ಹೇಗೆ ಬುಕ್ ಮಾಡುತ್ತೆ ಗೊತ್ತಾ? ಭರಮಪ್ಪ ಗ್ಯಾಂಗು ಭರ್ಜರಿ ಡಾಕ್ಯುಮೆಂಟ್ಸ್ ಮಾಡಿ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಹೇಗೆ ಕೊಡುತ್ತಾರೆ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮೆಡಿಕಲ್ ಸ್ಕ್ಯಾಮ್ ಬಿಗ್ ಸ್ಟೋರ್. ಅರ್ಥಾತ್ ಅತಿ ದೊಡ್ಡ ಸ್ಕ್ಯಾಮಿನ ಖಜಾನೆಯ ಕೀಯನ್ನ ನಾವೀಗ ತೆಗಿತಾ ಇದ್ದೀವಿ. ಅತಿ ದೊಡ್ಡ ಖಜಾನೆ ಅದು. ಮಾಫಿಯಾ ದಂಧೆಕೋರರ ಅತಿ ದೊಡ್ಡ ಫ್ಯಾಕ್ಟರಿಯ ಬೀಗದ ಕೀ ನಮಗೆ ಸಿಕ್ಕಿದೆ. ಆ ಬೀಗವನ್ನು ನಾವು ಮುರಿಯಲಿದ್ದೇವೆ. ಭರಮಪ್ಪ ಗ್ಯಾಂಗ್ ಅಧಿಕಾರಿಗಳನ್ನ ಹೇಗೆ ಬುಕ್ ಮಾಡ್ತಾ ಇದ್ರು, ಫೋರ್ಜರಿ ಅಥವಾ ಭರ್ಜರಿ ಡಾಕ್ಯುಮೆಂಟ್ಸ್ ಮಾಡಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮೆಡಿಕಲ್ ಸ್ಕ್ಯಾಮ್ ಬಿಗ್ ಸ್ಟೋರಿ. ದೇಶದ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕಿಂಗ್ ಸ್ಕ್ಯಾಮ್ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಪೋ. ಅಧಿಕಾರಿಗಳಿಗೆ ಅಮೇಧ್ಯೆ ತಿನ್ನಿಸಿ ಹೆಂಗು ವಂಚನೆ ಮಾಡ್ತಾ ಇದ್ರು, ಹೆಂಗೆಲ್ಲ ವಂಚನೆ ಮಾಡ್ತಾ ಇದ್ರು. ಈ ಜಾಲದಲ್ಲಿ ಅನೇಕ ಜನ ಭಾಗಿಯಾಗಿದ್ರು. ಈ ಜಾಲದಲ್ಲಿ ಅನೇಕ ಜನ. ಈ ಜಾಲದಲ್ಲಿ ನಿರ್ದೇಶನ ಕೊಡೋನೊಬ್ಬ ಇದ್ದ. ಫೋರ್ಜರಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಆಗ್ತಾ ಇತ್ತು. ಅತ್ಯಂತ ಪ್ಲಾನ್ಡ್ ಆಗಿ ನೋಡ್ರಿ, ಜನಸಾಮಾನ್ಯರು ನಂಬಬಹುದಾದ ಒಂದು ವಿಭಾಗ ಅಂದ್ರೆ ಅದು ಮೆಡಿಕಲ್ ಜಗತ್ತು. ಮೆಡಿಕಲ್ ಜಗತ್ತನ್ನ ಜನ ನಂಬ್ತಾರೆ. ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ದೇವರ ನಂತರದ ಸ್ಥಾನವನ್ನ ವೈದ್ಯರಿಗೋ ಅಥವಾ ವೈದ್ಯಕೀಯ ವಿಭಾಗಕ್ಕೋ ಜನ ಕೊಡ್ತಾರೆ. ನೀವೇನೇ ಮಾಡಿದ್ರು, ಕೈಯಲ್ಲಿ ಕತ್ರಿ ತಗೊಂಡ್ರು ಜನ ಭಯ ಪಡೋದಿಲ್ಲ. ಕಾರಣ ನಿಮ್ಮ ಮೇಲೊಂದು ನಂಬಿಕೆ. ನೀವು ಯಾವ ಗುಳಿಗೆಯನ್ನು ಕೊಟ್ಟರೂ ಕೂಡ ಜನ ನಂಬಿಕೊಂಡು ತಗೊಂಡು ಕುಡಿತಾರೆ. ಕಾರಣ ನಿಮ್ಮ ಮೇಲಿರ್ತಕ್ಕಂಥ ವಿಶ್ವಾಸ, ನಿಮ್ಮ ಇಲಾಖೆ ಮೇಲೆ, ನಿಮ್ಮ ವರ್ಗದ ಮೇಲೆ, ಜನಸಾಮಾನ್ಯರ ಮನಸ್ಥಿತಿಯಲ್ಲಿರ್ತಕ್ಕಂತಹ ಭರವಸೆ ಮತ್ತು ವಿಶ್ವಾಸ ಮತ್ತು ನಂಬಿಕೆ. ಆ ನಂಬಿಕೆಗೆ ಕಿರೋಸಿನ್ ಹಾಕಿ ಸುಟ್ಟು ಹಾಕಿದ್ದೀರಿ.
ಅತಿ ದೊಡ್ಡ ಸ್ಕ್ಯಾಮು. ಕರ್ನಾಟಕದ ಮೆಡಿಕಲ್ ಜಗತ್ತಿನಲ್ಲಿ ಈ ಹಿಂದೆ ಎಂದೂ ಆಗದ ಅತಿ ದೊಡ್ಡ ಕರ್ಮಕಾಂಡ. ಯಾರಿಗೂ ಹೇಳೋದಕ್ಕಿದು ಧೈರ್ಯ ಇಲ್ಲ, ಧೈರ್ಯ ಸಾಕಾಗೋದಿಲ್ಲ. ಆದರೆ ನಿರ್ಭಯತ್ವ ಇದನ್ನ ಹೇಳಿಸ್ತಾ ಇದೆ. ಹಿಂಗಾಗಬಾರ್ದು, ಹಿಂಗಾಗ ಕೂಡ್ದು. ಫ್ರೀಡಮ್ ಟಿವಿಯ ಕಾಳಜಿ ಅಷ್ಟೇ. ಹಿಂಗೂ ಮಾಡ್ತಾರ ಅಲ್ರಯ್ಯ? ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಮಾನದಂಡದಲ್ಲಿ ನೀವು ಅನರ್ಹರು, ಹಿಂಗೆಲ್ಲ ಇದ್ರೂ ಕೂಡ ಮೆಡಿಕಲ್ ಸೀಟ್ಗಳನ್ನು ಗಿಟ್ಟಿಸ್ಕತ್ತೀರಿ. ಹಾಗಾದ್ರೆ ಪ್ರಭಾವವನ್ನು ಬಳಸಿಕೊಂಡು ಈ ಸಮಾಜದಲ್ಲಿ ಏನೂ ಖರೀದಿ ಮಾಡಬಹುದಾ? ಏನು ಬೇಕಾದರೂ ಖರೀದಿ ಮಾಡಬಹುದಾ? ಹಾಗಾದ್ರೆ ನಿಮಗೆ ಮೂಗುದಾರ ಹಾಕಬೇಕಾದವರು ಯಾರು? ಮೂಗುದಾರ ಹಾಕಬೇಕಾದ ಅಧಿಕಾರಿಗಳು ಕೂಡ ನೀವು ಕೊಡುವ ಚಿಲ್ಲರೆ ಕಾಸಿಗೆ ಕೈ ಒಡ್ಡುತ್ತಿದ್ದಾರ. ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಕಳಚಿಟ್ಟು ನಿಮ್ಮನ್ನು ನಗ್ನ ಮಾಡ್ತಾ ಇದ್ದೀವಿ. ನಮಗೆ ಯಾವ ಭಯವೂ ಇಲ್ಲ. ಸಾಮಾಜಿಕ ಕಾಳಜಿ, ಜನರೆಡೆಗೆ ಈ ತರಹದ ಸ್ಕ್ಯಾಮ್ಗಳಾಗ್ತಾ ಇದೆ ಎನ್ನುವಂತಹ ವಿವರ ಮತ್ತು ವಿವೇಚನೆಗೆ ನಾವು ಈ ಸ್ಟೋರಿಯನ್ನು ಬ್ರೇಕ್ ಮಾಡ್ತಾ ಇರೋದು. ಹಾಗಾದ್ರೆ ಯಾವ ಯಾವ ಇಲಾಖೆ ಅಧಿಕಾರಿಗಳನ್ನ ಬುಕ್ ಮಾಡಿ ಹೇಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನ ಪಡೀತಿದ್ರು? ಅತ್ಯಂತ ರಣರೋಚಕವಾದಂತಹ ಮರ್ಮ ಭಾಗಕ್ಕೆ ಬಂದಿದ್ದೀವಿ. ಈ ಗ್ಯಾಂಗ್ ಮಾಡ್ತಾ ಇದ್ದಿದ್ದರ ಅತಿ ದೊಡ್ಡ ಮರ್ಮ ಭಾಗ ಇದು. ಹೇಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನ ಪಡೀತಾರೆ, ಅಧಿಕಾರಿಗಳನ್ನ ಹೇಗೆ ಬುಕ್ ಮಾಡಿಕೊಳ್ತಾರೆ, ರಣರೋಚಕ ಅದು. ಈ ಖದೀಮರು ಮಾಡ್ತಾ ಇದ್ದಿದ್ದು ಮೆಡಿಕಲ್ ಎಜುಕೇಶನ್ ಇಲಾಖೆಯ ಅಧಿಕಾರಿಗಳ ಪಾತ್ರ ಏನು ಎಲ್ಲವನ್ನೂ ಕೂಡ ಮುಚ್ಚಿಡದೆ ಬಿಚ್ಚಿಡ್ತೀವಿ. ಕೆಇಎ ಕುಳಗಳು ಮಾಡ್ತಿರೋದಾದ್ರೂ ಏನು, ಯಾವ್ಯಾವ ಇಲಾಖೆಯ ಅಧಿಕಾರಿಗಳನ್ನ ಬುಕ್ ಮಾಡಿ ಹೆಂಗಿಂಗ್ ಹೋಗ್ತಾ ಇದ್ರು, ಹೇಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನ ಪಡೀತಾರೆ, ಇದು ಯಾರಿಗೂ ಇನ್ಸ್ಪೈರ್ ಆಗಬಾರದು. ಹಿಂಗೂ ಪಡಿಬಹುದು ಅನ್ನೋ ಮನಸ್ಥಿತಿಗೆ ಬರಬೇಡಿ. ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇದು ಅಧಿಕಾರಿಗಳನ್ನ ಹೇಗೆ ಬುಕ್ ಮಾಡಿಕೊಳ್ತಾ ಇದ್ರು, ಮೆಡಿಕಲ್ ಎಜುಕೇಶನ್ ಇಲಾಖೆಯ ಅಧಿಕಾರಿಗಳ ಪಾತ್ರ ಏನು, ಕೆಇಎ ಕುಳಗಳು ಮಾಡ್ತಿರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಡೀಟೇಲ್ಸ್ಗಳನ್ನು ಕೊಡ್ತೀವಿ. ಯಾವ ಯಾವ ಇಲಾಖೆಯ ಅಧಿಕಾರಿಗಳನ್ನ ಬುಕ್ ಮಾಡಿಕೊಳ್ತಾ ಇದ್ರು, ಫೋರ್ಜರಿ ಡಾಕ್ಯುಮೆಂಟ್ಸು ಅಲ್ರಯ್ಯ, ನಕಲಿ ಮತ್ತು ಫೋರ್ಜರಿ ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ತಾರೆ. ಅತ್ಯಂತ ಕ್ಲೆವರ್, ಅತ್ಯಂತ ಕ್ಲಿಯರ್, ಅತ್ಯಂತ ಸ್ಪಷ್ಟ, ಯಾರಿಗೂ ಸಂದೇಹ ಬಾರದ ಹಾಗೆ ಹೆಂಗ್ ಮಾಡಿರಬಹುದು ಇವರುಗಳು. ಇವರು ಈ ಕೆಲಸ ಮಾಡೋದಕ್ಕೆ ಸರ್ವೇ ಸಾಧಾರಣ ವ್ಯಕ್ತಿಗಳ ಬೆಂಬಲ ಇದ್ದರೆ ಆಗೋದಿಲ್ಲ. ಇದಕ್ಕೆ ಅದರದೇ ಆದ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಬೇಕಾಗುತ್ತೆ. ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಮತ್ತು ಅವರ ಅಭಯ ಹಸ್ತ ಇವರು ತಲೆ ಮೇಲೆ ಇದ್ರೆ ಮಾತ್ರ ಇವರಿಗೆ ಈ ತರದ್ದು ಫೋರ್ಜರಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಮಾಡಿದ್ದಾರೆ. ಇದರ ಹಿಂದೆ ಇರತಕ್ಕಂತಹ ಪ್ರಭಾವಿ ಅಧಿಕಾರಿಗಳ ಆ ಮುಖವಾಡವನ್ನು ನಾವು ಕಳಚಲಿದ್ದೇವೆ. ಒಂದು ಲೇಯರ್ ಅಡ್ಡಿ ಆಗ್ತಾ ಇದೆಯಲ್ಲ, ನೀವು ಯಾರು ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಎನ್ನುವಂತಹ ಅತಿ ಬುದ್ಧಿವಂತಿಕೆನಾ ನಿಮಗೆ? ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಪತ್ರಿಕೋದ್ಯಮ. ಹಾಗಾಗಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಎಲ್ಲವನ್ನೂ ಹೇಳ್ತೀವಿ. ಯಾರು ಮಾಡಿದ್ದು ಅನ್ನೋದು ಮಾತ್ರವಲ್ಲದೆ ಯಾಕೆ ಮಾಡಿದ್ರು, ಹೆಂಗ್ ಮಾಡಿದ್ರು ಎಲ್ಲವನ್ನೂ ಕೂಡ ಇಂಚಿಂಚಾಗಿ ಬಿಚ್ಚಿಡ್ತೀವಿ. ಹಾಗಾದ್ರೆ ಈ ಫೋರ್ಜರಿ ಸ್ಕ್ಯಾಮ್ನಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಮೆಡಿಕಲ್ ಸೀಟು ದುರ್ಬಳಕೆ, ಹಣವಂತ ಅನರ್ಹರಿಗೆ ಅಂಗವಿಕಲರ ಕೋಟಾದಡಿಯ ಸೀಟು ಗಿಫ್ಟು ಅಲ್ರಯ್ಯ. ಕೈಕಾಲು ಇಲ್ದಲೇ ಇರುವ, ಅಂಗಊನ ಆಗಿರುವ ಅಂಗವಿಕಲರ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಮನಮರ್ಯಾದೆ ಇಲ್ವಾ? ಹಣವಂತ ಅನರ್ಹರಿಗೆ ಅಂಗವಿಕಲರ ಕೋಟಾದಡಿಯ ಸೀಟು ಗಿಫ್ಟು. ಹಲವು ವರ್ಷಗಳಿಂದ ಸ್ಕ್ಯಾಮ್ ಮಾಡಿಕೊಂಡು ಬರುತ್ತಿದೆ ದುಷ್ಟರ ಗ್ಯಾಂಗು. ಕೈಕಾಲು ಇಲ್ದಲೇ ಇರೋ ಸ್ಥಾನನೂ ಏನು ದಕ್ಕಿಸಿಕೊಳ್ತೀರಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಡೂಪ್ಲಿಕೇಟ್ ಫೋರ್ಜರಿ ಮಾಡ್ತಾರೆ, ಡಾಕ್ಯುಮೆಂಟ್ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಸ್ಥಳೀಯ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕಿಕೊಂಡು ಹಗರಣ, ಅನಂತರ ಕೆಇಎ ಅಧಿಕಾರಿಗಳಿಗೂ ಅಮೇಧ್ಯ ತಿನ್ನಿಸಿ ಸ್ಕ್ಯಾಮು, ಭರ್ಜರಿ ದಾಖಲಾತಿಗಾಗಿ ಇಡೀ ಸರ್ಕಾರಿ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ಹಗರಣ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಕಿವಿ ಕೇಳಿಸಲ್ಲ ಎಂದು ಭರ್ಜರಿ ರೆಕಾರ್ಡ್ ಮಾಡಿಕೊಳ್ತಾರೆ. ಕೈಕಾಲು ಊನವಾಗಿದ್ದರೆ ನೋಡುತ್ತಿದ್ದಂತೆ ಗೊತ್ತಾಗುತ್ತದೆ. ಕೈಕಾಲು ಸರಿ ಇದ್ದವರು ಇವರಲ್ಲ,
ಆದ್ರೆ ಕಿವಿ ಕೇಳಲ್ಲ ಎಂದು ಸರ್ಟಿಫಿಕೇಟ್ ಮಾಡಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಅನಾಯಾಸವಾಗಿ ಮೆಡಿಕಲ್ ಸೀಟನ್ನ ಗಿಟ್ಟಿಸ್ಕೋಬಹುದಲ್ವಾ? ಕಿವಿ ಕೇಳಿಸಲ್ಲ ಎಂದು ಸರ್ಟಿಫಿಕೇಟ್ ಮಾಡಿಸಿ ಕೆಎ ಲಿಸ್ಟ್ಗೆ ತೂರುವ ಅಕ್ರಮ ಅಭ್ಯರ್ಥಿಗಳು ಮನುಷ್ಯನ ಅಮೇಧ್ಯ ತಿನ್ನೋ ಕೆಲಸ ಇದು. ನಂತರ ಸರ್ಕಾರಿ ಕೋಟಾದಲ್ಲಿ ಮೆಡಿಕಲ್ ಸೀಟು ಗಿಟ್ಟಿಸಿಕೊಳ್ತಾರೆ. ಡಿಟಿಸಿ ಕಾಲೇಜುಗಳ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡು ಮೆಡಿಕಲ್ ನೋಂದಣಿ ಅರ್ಥಾತ್ ರಿಜಿಸ್ಟರ್. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಮೆಡಿಕಲ್ ಸೀಟು ದುರ್ಬಳಕೆ. ನಿಮಗೊಂದು ಗೊತ್ತಿರಲಿ, ಅಂಗವೈಕಲ್ಯತೆ, ಅಂಗವಿಕಲರು ಪಾಪ ಅವರ ಅಂಗ ಊನ ಅವರನ್ನ ಇನ್ನಿಲ್ಲದೆ ಮಾನಸಿಕವಾಗಿ ಹಿಂಡಿರುತ್ತೆ. ಅಂಥದ್ರಲ್ಲಿ ಆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಶ್ರೀಮಂತರ ಮಕ್ಕಳನ್ನು ತೂರಿಸೋದು ಹೇಗೆ ಗೊತ್ತಾ? ನಿಮಗೂ ಅಂಗವೈಕಲ್ಯತೆ ಇದೆ ಅನ್ನೋದನ್ನ ದಾಖಲೆಯಲ್ಲಿ ಸಾಬೀತುಪಡಿಸಬೇಕು. ಕೈಕಾಲಿಗೆ ಲಕ್ವ ಹೊಡೆದಿದೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುತ್ತೆ. ಕಣ್ಣಿದ್ದವರಿಗೆ ಕೈಕಾಲು ನೆಟ್ಟಿಗೆ ಇದೆ, ಸೊಟ್ಟಗಾಗ್ಲಿಲ್ಲ, ಲಕ್ವ ಹೊಡೆದಿಲ್ಲ, ಪಾರ್ಶ್ವವಾಯು ಬಡ್ದಿಲ್ಲ. ಹಂಗಿದ್ದಾಗ ಈ ಬುದ್ಧಿವಂತರು ಏನ್ ಮಾಡ್ತಾರೆ? ನನ್ನ ಶ್ರವಣ ಶಕ್ತಿ ಕಳೆದುಕೊಂಡಿದ್ದೀನಿ, ಕಿವಿ ಒಳಗಿನ ತಮಟೆ ಹರಿದೋಗಿದೆ, ಕಿವಿ ಒಳಗೆ ಏನು ಬಿದ್ದಿದೆಯೋ ಗೊತ್ತಿಲ್ಲ, ಹುಟ್ಟುತ್ತಾನೆ ನಾನು ಕಿವುಡ, ಹಂಗೂ ಹಿಂಗೂ ಮಾಡ್ಕೊಂಡು ಸರ್ಟಿಫಿಕೇಟ್ ರೆಡಿ ಮಾಡ್ಕೊತಾರೆ. ಕಿಡ್ನಿ ಉಲ್ಟಾ ಆಗಿದೆ, ದೊಡ್ಡ ಕರಳು ಅಡಿಮೇಲಾಗಿದೆ, ಹಿಂಗೆ ಹೇಳಿದ್ರೆ ಡೌಟ್ ಬರುತ್ತೆ. ಪ್ರಶ್ನೆ ಕೇಳುವ ಅಧಿಕಾರಿಗಳನ್ನ ಮಂಗ ಮಾಡೋದಕ್ಕೆ, ಈ ಆಗರ್ಭ ಕುಟುಂಬದ ಮಕ್ಕಳನ್ನ ಈ ಕೋಟಾದ ಅಡಿ ಸೇರಿಸೋದಕ್ಕೆ ಮಾಡ್ತಿದ್ದ ಖತರ್ನಾಕ್ ಐಡಿಯಾ ಏನು ಗೊತ್ತಾ? ಹ್ಯಾಂಡಿಕ್ಯಾಪ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ದೈಹಿಕ ಅಂಗವೈಕಲ್ಯ ಕೋಟಾದ ಅಡಿಯಲ್ಲಿ ಇವರಿಗೆ ಸೀಟ್ ಗಿಟ್ಟಿಸ್ಕೋಬೇಕು ಅಂದ್ರೆ ಇವರಿಗೇನಾದ್ರೂ ಅಂಗಗಳು ವೈಕಲ್ಯತೆ ಆಗಿರಬೇಕು. ಕೈಕಾಲು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇವರು ತಗಲಾಕತ್ತಾರೆ. ಹಂಗಿದ್ದಾಗ ನಾನು ಕಿವುಡ, ನನಗೆ ಕಿವಿ ಸರಿ ಇಲ್ಲ. ಅನಂತರ ಕೆಇಎ ಅಧಿಕಾರಿಗಳಿಗೂ ಅಮೇಧ್ಯ ತಿನ್ನಿಸಿ ಅಂದ್ರೆ ಅವರಿಗೂ ಒಂದು ಸ್ವಲ್ಪ ಲಂಚ ಕೊಟ್ಟು ಭರ್ಜರಿ ದಾಖಲಾತಿಗಾಗಿ ಇಡೀ ಸರ್ಕಾರಿ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸಿ ಹಗರಣ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಕಿವಿ ಕೇಳಿಸಲ್ಲ ಎಂದು ಭರ್ಜರಿ ರೆಕಾರ್ಡ್. ಕೈಕಾಲು ಊನವಾಗಿದ್ದರೆ ನೋಡುತ್ತಿದ್ದಂತೆ ಗೊತ್ತಾಗುತ್ತದೆ, ಡೌಟ್ ಬರುತ್ತೆ, ಸಂದೇಹ ಬರುತ್ತೆ. ಆದ್ರೆ ಕಿವಿ ಕೇಳಲ್ಲ ಎಂದು ಸರ್ಟಿಫಿಕೇಟ್ ಮಾಡಿಸಿದ್ರೆ ಅನಾಯಾಸವಾಗಿ ಮೆಡಿಕಲ್ ಸೀಟ್ ಗಿಟ್ಟಿಸ್ಕೋಬಹುದು. ಕಿವಿ ಕೇಳಿಸಲ್ಲ ಎಂದು ಸರ್ಟಿಫಿಕೇಟ್ ಮಾಡಿಸಿ ಕೆಎ ಲಿಸ್ಟ್ಗೆ ತೂರುವ ಅಕ್ರಮ ಅಭ್ಯರ್ಥಿಗಳಿವರಲ್ಲ. ನಂತರ ಸರ್ಕಾರಿ ಕೋಟಾದಲ್ಲಿ ಮೆಡಿಕಲ್ ಸೀಟು ಡಿಟಿಸಿ ಕಾಲೇಜುಗಳ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡು ಮೆಡಿಕಲ್ ನೋಂದಣಿಯನ್ನು ಮಾಡಿಕೊಳ್ತಾರೆ. ಅಲ್ಲಿಗೆ ಮುಗಿಯೋದಿಲ್ಲ ಈ ಖತರ್ನಾಕ್ ಜಾಲದ ಖತರ್ನಾಕ್ ಆಟ. ಇನ್ನೂ ಇದೆ ನೋಡಿ, ಈ ಪ್ರಕರಣದ ಅತಿ ಮುಖ್ಯವಾದಂಥ ಅಪ್ಡೇಟ್ಸ್ಗೆ ಬರ್ತಾ ಇದ್ದೀವಿ. ಈ ಖದೀಮರ ಗ್ಯಾಂಗು ಫೋರ್ಜರಿ ರೆಕಾರ್ಡ್ಸ್ಗಳನ್ನು ಮಾಡಿಕೊಂಡು ಮೆಡಿಕಲ್ ಸೀಟ್ ಕೊಡಿಸುತ್ತೆ ಭರಮಪ್ಪ ಗ್ಯಾಂಗು. ಈ ಭರಮಪ್ಪ ಗ್ಯಾಂಗ್ ಎಲ್ಲ ಮಾಡೋದು ಫೋರ್ಜರಿ ರೆಕಾರ್ಡ್ಸ್ ಮಾಡಿ ಮೆಡಿಕಲ್ ಸೀಟ್ ಕೊಡಿಸುತ್ತೆ ಭರಮಪ್ಪ ಅನ್ನೋ ನಟೋರಿಯಸ್ ಗ್ಯಾಂಗ್. ಭರಮಪ್ಪ ಗ್ಯಾಂಗ್ನಲ್ಲಿ ರಾಜಣ್ಣ, ಚಂದ್ರಶೇಖರ, ಚೆನ್ನಕೇಶ್ವ ಎಂಬ ಅಧಿಕಾರಿಗಳು ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಕಾರ್ಯಾಚರಣೆ ಮಾಡುತ್ತಿದೆ ಭರಮಪ್ಪ ಗ್ಯಾಂಗ್. ಹಲವು ವರ್ಷಗಳಿಂದ ಹೀಗೆ ಫೋರ್ಜರಿ ರೆಕಾರ್ಡ್ ಮಾಡಿ ಮೆಡಿಕಲ್ ಸೀಟು ದಂಧೆ ಮಾಡ್ತಿದ್ದಾರೆ. ಸ್ಕ್ಯಾಮ್ ಮೂಲಕ ಕೊಡಿಸುತ್ತಿದ್ದ ಭರಮಪ್ಪ ಎಂಬ ಗ್ಯಾಂಗ್ನ ಕೃತ್ಯ ಬೆಳಕಿಗೆ ಡೀಲರ್ ಭರಮಪ್ಪ ಜೊತೆಗೆ 4 ಖದೀಮರ ವಿರುದ್ಧವೂ ಎಫ್ಐಆರ್. ಭರಮಪ್ಪ, ರಾಜಣ್ಣ, ಚಂದ್ರಶೇಖರ್ ಮತ್ತು ಚೆನ್ನಕೇಶವ ಎಂಬುವವರ ವಿರುದ್ಧವೂ ಕೇಸ್. ಫೋರ್ಜರಿ ರೆಕಾರ್ಡ್ಸ್ ಮಾಡಿ ಮೆಡಿಕಲ್ ಸೀಟು ಕೊಡಿಸುತ್ತೆ ಭರಮಪ್ಪ ಗ್ಯಾಂಗು. ಮೆಡಿಕಲ್ ಸೀಟ್ ಕೊಡಿಸುತ್ತೆ. ಭರಮಪ್ಪ ಗ್ಯಾಂಗ್ನಲ್ಲಿ ರಾಜಣ್ಣ, ಚಂದ್ರಶೇಖರ, ಚೆನ್ನಕೇಶವ ಎಂಬ ಖದೀಮರು ಮುಖ್ಯ ಪಾತ್ರಧಾರಿಗಳು. ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಕಾರ್ಯಾಚರಣೆ ಮಾಡುತ್ತಿದೆ ಭರಮಪ್ಪ ಗ್ಯಾಂಗ್. ಹಲವು ವರ್ಷಗಳಿಂದ ಹೀಗೆ ಫೋರ್ಜರಿ ರೆಕಾರ್ಡ್ ಮಾಡಿ, ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮೆಡಿಕಲ್ ಸೀಟು ದಂಧೆ ಮಾಡ್ತಿದ್ದಾರೆ. ಸ್ಕ್ಯಾಮ್ ಮೂಲಕ ಕೊಡಿಸುತ್ತಿದ್ದ ಭರಮಪ್ಪ ಎಂಬ ಗ್ಯಾಂಗ್. ಇಷ್ಟೆಲ್ಲ ಆದ್ರೂ ರಾಜ್ಯದಲ್ಲಿ ಅಪರೂಪಕ್ಕೆ ಮುನ್ನೆಲೆಗೆ ಬರುವಂತಹ ಮೆಡಿಕಲ್ ಕ್ಷೇತ್ರದ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವ್ರ ಗಮನಕ್ಕೆ ಹೋಗಲಿಲ್ಲ. ಹೆಂಗ್ ಮಾಡ್ತಾ ಇದ್ರು ಈ ಮೂದೇವಿ ಗ್ಯಾಂಗು? ಫೋರ್ಜರಿ ರೆಕಾರ್ಡ್ಸ್ಗಳನ್ನ ಮಾಡ್ಕೊಂಡು ಮೆಡಿಕಲ್ ಸೀಟ್ ಅನ್ನ ಕೊಡಿಸ್ತಾ ಇತ್ತು ಭರಮಪ್ಪ ಅನ್ನೋ ಗ್ಯಾಂಗು. ಭರಮಪ್ಪ ಗ್ಯಾಂಗ್ನಲ್ಲಿ ರಾಜಣ್ಣ, ಚಂದ್ರಶೇಖರ್. ನೋಡಿ, ಕ್ಯಾಮಿಗೆ ಬಂದ್ರೆ ನಾನೊಂದು ವಿಷಯ ಹೇಳಬೇಕು. ನನ್ನ ಕೈಯಲ್ಲಿ ದಾಖಲೆ ಇದೆ. ಈ ಭರಮಪ್ಪ ಗ್ಯಾಂಗಿನ ವಿರುದ್ಧ ದೂರು ದಾಖಲಾಗಿದೆ.
ಈ ನಟೋರಿಯಸ್ ಮೂದೇವಿ ತಂಡ ಮಾಡ್ತಾ ಇದ್ದಿದ್ದು ಯಾರ್ಯಾರಿಗೆ ಈ ಸ್ಥಾನ ಬೇಕು, ಅರ್ಥಾತ್ ಯೋಗ್ಯತೆ ಇಲ್ಲದ ಅನರ್ಹ ವ್ಯಕ್ತಿಗಳಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ನ ಕೋಟಾದ ಅಡಿ ಮೆಡಿಕಲ್ ಸೀಟು ಬೇಕಾದಲ್ಲಿ ಈ ಮೂದೇವಿಗಳ ಗ್ಯಾಂಗ್ ಅನ್ನು ಸಂಪರ್ಕಿಸಬಹುದು. ದೇ ಆರ್ ಎಕ್ಸ್ಪರ್ಟ್ ಇನ್ ಡೂಪ್ಲಿಕೇಟ್ ರೆಕಾರ್ಡ್ಸ್ ಅನ್ನು ಮಾಡೋದ್ರಲ್ಲಿ. ಅತ್ಯಂತ ಎಕ್ಸ್ಪರ್ಟ್ಗಳು ಆ ಗ್ಯಾಂಗ್ ನಲ್ಲಿದ್ದವರು. ದೂರು ದಾಖಲಾಗಿದೆ, FIR ನಲ್ಲಿ ಅತಿ ಸ್ಪಷ್ಟ. ಅಕ್ಯೂಸ್ಡ್ ಎಲ್ಲರೂ ಆರೋಪಿಗಳು ಈ ದೂರಿನಲ್ಲಿ. ನೋಡಿ, ಕೈಕಾಲು ಅಂಗವೈಕಲ್ಯ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಆಗಲ್ಲ. ಕಾರಣ, ಪ್ರಶ್ನೆ ಮತ್ತು ವೆರಿಫೈ ಮಾಡುವಂತ ಅಧಿಕಾರಿಗಳಿಗೆ ಕೈಕಾಲು ನೆಟ್ಟಿಗಿರೋದು ಕಣ್ಣಿಗೆ ಕಾಣಿಸುತ್ತೆ. ಹಂಗಿದ್ದಾಗ ಈ ಗ್ಯಾಂಗ್ ಏನ್ ಮಾಡುತ್ತೆ? ಕಣ್ಣಿಗೆ ಕಾಣದ ಕಿವಿಯ ಒಳಗಿನ ತಮಟೆ ಹೊಡೆದೋಗಿದೆ, ನನಗೆ ಹುಟ್ಟು ಶ್ರವಣ ಕೇಳಿಸೋದಿಲ್ಲ, ನನಗೆ ಶ್ರವಣ ಶಕ್ತಿ ಇಲ್ಲ, ಸುಳ್ಳು ದಾಖಲೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ರಯ್ಯ, ಫೋರ್ಜರಿ ಡಾಕ್ಯುಮೆಂಟ್ ಮಾಡೋದಕ್ಕೆ ಪತ್ತೆ ಹಚ್ಚದಂತೆ ಅತ್ಯಂತ ಬುದ್ಧಿವಂತಿಕೆಯ ಡಾಕ್ಯುಮೆಂಟ್ ಅದು. ಎಸ್, ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕವನ್ನ. ಬೆಂಗಳೂರಿನ 21 ಅಭ್ಯರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕವನ್ನ. ಬೆಂಗಳೂರಿನ 21 ಅಭ್ಯರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಆ 21 ಖದೀಮ ಅಭ್ಯರ್ಥಿಗಳು ಮೂಲ ಅರ್ಜಿಯಲ್ಲಿ ಏನಿದೆ ಗೊತ್ತಾ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾ ಕೇಳೇ ಇರಲಿಲ್ಲ. ನೋಡಿ, ನಂತರ ಅರ್ಜಿ ತಿದ್ದುಪಡಿ ಮಾಡ್ತಾರೆ, ಪರಿಷ್ಕರಣೆ, ತಿದ್ದುಪಡಿ. ಹ್ಯಾಂಡಿಕ್ಯಾಪ್ ಕೋಟಾ ಚೇಂಜ್ ಮಾಡಿದ್ದ ಖದೀಮರು ನೋಡಿ, ಅದನ್ನು ಚೇಂಜ್ ಮಾಡ್ತಾರೆ. ವಿಕಲಚೇತನ ಕೋಟಾದಡಿ ಫೋರ್ಜರಿ ಡಾಕ್ಯುಮೆಂಟ್ ಸಲ್ಲಿಸಲು ರೆಡ್ ಯಂತ್ರವನ್ನ ಬಳಕೆ ಮಾಡ್ತಾರೆ. ಭರಮಪ್ಪ ಗ್ಯಾಂಗ್ನ ಫೋರ್ಜರಿ ದಂಧೆಗೆ ಕೊಟ್ಟಿದ್ದ ಅಭ್ಯರ್ಥಿಗಳು ಭರಮಪ್ಪಗೆ ಲಕ್ಷ ಲಂಚ ಕೊಟ್ಟಿದ್ರು. ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಪಡೆಯಲು ಮುಂದಾಗಿ ಇದೀಗ ಲಾಕ್ ಆಗಿದ್ದಾರೆ. ಇವರ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಅನ್ನ ವಿಕ್ಟೋರಿಯಾ ಆಸ್ಪತ್ರೆ ವಿಭಾಗಕ್ಕೆ ಕಳುಹಿಸಿದ್ದಾಗ ಹಗರಣ ಬಯಲಿಗೆ ಬಂದಿದೆ. ಈ ಅಭ್ಯರ್ಥಿಗಳ ಆಡಿಯೋ ಗ್ರಾಮ್ ಮತ್ತು ಬೇರೆ ಪರೀಕ್ಷೆ ನಡೆಸಲು ನಿಮಹಾನ್ಸ್ ಕಳುಹಿಸಿಕೊಡ್ತಾರೆ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕ. ಈ ಗ್ಯಾಂಗಿಗೆ ಏನಾದ್ರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಂದು 5 ನಿಮಿಷ ರಾಜ್ಯವನ್ನ ನೋಡ್ಕೊಳ್ರಯ್ಯ, ಹೋಗ ಬರ್ತೀನಿ ಅಲ್ಲಿಗೆ ಅಂತ ಏನಾದ್ರೂ ಹೋದ್ರೆ ತಮಿಳುನಾಡಿಗೆ ಮಾರ್ಬಿಡ್ತಾರೆ. ಕರ್ನಾಟಕ ತಮಿಳುನಾಡಿಗೆ ಸೇರಿದ್ದು ಅಂತ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ 21 ಖದೀಮರ ವಿರುದ್ಧ FIR ನಲ್ಲಿ ಇವರು ಜಾತಕ ಬಟಾ ಬಯಲಾಗಿದೆ. ಯಾರ್ಯಾರಿಗೆ ಲಂಚ ಕೊಡ್ತಾ ಇದ್ರು ನೋಡಿ. ಹ್ಯಾಂಡಿಕ್ಯಾಪ್ಡ್ ಕೋಟಾದಡಿ ಅಷ್ಟು ಈಸಿಯಾಗಿ ನಿಮಗೆ ಸೀಟ್ ಸಿಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಮಾನದಂಡಗಳಿದ್ದಾವೆ. 20% ಅಂಗವೈಕಲ್ಯನ, 40% ಅಂಗವೈಕಲ್ಯನ, ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಅಂಗ ಊನ ಆಗಿದೆ ಎನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ವೆರಿಫೈ ಆಗುತ್ತ್ರಿ. ನಿಮಗೆ ಕಿವಿ ಎಷ್ಟು ಕೇಳಿಸಲ್ಲ, ಜೋರಾಗಿ ಹೇಳಿದ್ರೆ ಕೇಳಿಸುತ್ತಾ, ಮೆತ್ತಿಗೆ ಹೇಳಿದ್ರೆ ಕೇಳಿಸುತ್ತಾ, ಹತ್ರ ಬಂದ್ರೆ ಹೇಳಿದ್ರೆ ಕೇಳಿಸುತ್ತಾ, ದೂರದಲ್ಲಿ ಏನಾದರೂ ಬೊಬ್ಬೆ ಹಾಕಿದ್ರೆ ಕೇಳಿಸುತ್ತಾ, ಹಿಂಗೆಲ್ಲ ಇರ್ತಾವೆ. ಇವರು ಪರಿಪೂರ್ಣ 100% ಇವ್ರನ್ನ ಅಂಗವಿಕಲ ಅಂತ ಕರಿಬೇಕು. ಆ ಲೆವೆಲಿಗೆ ಸರ್ಟಿಫಿಕೇಟ್ ಮಾಡ್ಕೊತಾ ಇದ್ರು. ಆ ಲೆವೆಲಿಗೆ ಅತ್ಯಂತ ಕ್ಲೆವರ್ ಆಗಿ ಬುದ್ಧಿವಂತಿಕೆಯಿಂದ ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಾ ಇದ್ರು. ಸೊ ಇವರೆಲ್ಲರಿಗೂ ಕೂಡ ಈಗ ಬಂಧನದ ಭೀತಿ ಎದುರಾಗಿದೆ. ಎಸ್, ಹಾಗಾದ್ರೆ ಈ ಪ್ರಕರಣದ ಅತಿ ದೊಡ್ಡ ಅಪ್ಡೇಟ್ಸ್ ಅಂದ್ರೆ ನಿಮಾನ್ಸ್ ವೈದ್ಯರಿಂದ ಇವರು ಕಿವುಡರಲ್ಲ, ಫ್ರಾಡ್ಗಳು ಎಂಬ ಅಂಶ ಬಯಲಿಗೆ ಬಂದ್ವಿ. ನೋಡಿ, ಮರ್ಮ ಭಾಗಕ್ಕೆ ಹಗರಣ ಬಯಲಾಗುತ್ತಲೇ ಪರೀಕ್ಷಾ ಅಪರಾಧಿಕಾರಕ್ಕೆ ರಹಸ್ಯ ಪತ್ರ ಬರೆದ ವೈದ್ಯರು. ನಿಮ್ಹಾನ್ಸ್ ಎಕ್ಸ್ಪರ್ಟ್ ವೈದ್ಯರಿಂದ ಇವರು ಕಿವುಡರಲ್ಲ, ಫ್ರಾಡ್ಗಳು ಎಂಬ ಸತ್ಯ ಬಯಲು. ಹಗರಣ ಬಯಲಾಗುತ್ತಲೇ ಪರೀಕ್ಷಾ ಅಪರಾಧಿಕಾರಕ್ಕೆ ರಹಸ್ಯ ಪತ್ರ. ಮೆಡಿಕಲ್ ಬೋರ್ಡ್ ಚೇರ್ಮನ್ ಅವರ ಸಹಿ ಡೂಪ್ಲಿಕೇಟ್ ಮಾಡ್ಕೊಂಡಿದ್ರು ಮುಠಾಳ್ರು. ಮೆಡಿಕಲ್ ಸರ್ಟಿಫಿಕೇಟ್ ಪಡೆದಿದ್ದ ಈ ಗ್ಯಾಂಗು ಅಥವಾ ಟೀಮು ಪಟಾಲಂ ಎಲ್ಲ ಅಭ್ಯರ್ಥಿಗಳಿಗೆ ಡೂಪ್ಲಿಕೇಟ್ ಸೀಲು ಬಳಸಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿಸಿದ ಭರಮಪ್ಪ ಅಂಡ್ ಟೀಮ್. ಈ ಎಲ್ಲ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಿಂದ ಮೆಡಿಕಲ್ ಸರ್ಟಿಫಿಕೇಟ್ ಪಡೆದಿದ್ದು ಬಯಲಾಗಿದೆ. ವಿಜಯನಗರ ಸರ್ಕಾರಿ ಆಸ್ಪತ್ರೆ
ಕೂಡಲೇ 21 ಅಭ್ಯರ್ಥಿಗಳಿಗೆ ಮೂಲ ದಾಖಲೆ ಒದಗಿಸುವಂತೆ ನೋಟಿಸ್ ನೀಡಿದೆ ಕೆಇಎ. ನೋಟಿಸ್ಗೆ ಉತ್ತರ ಕೊಡುವಲ್ಲಿ ಬಹುತೇಕ ಅಭ್ಯರ್ಥಿಗಳು ವಿಫಲ. ಅದಾದ ನಂತರ ಹಗರಣದ ಬಗ್ಗೆ ತನಿಖೆಗೆ ಪೊಲೀಸ್ ದೂರು ನೀಡಿದ ಕೆಎಇ ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ಯಾಳ. ಮೆಡಿಕಲ್ ಮಾಫಿಯಾ ದಂಧೆ ಹೊರಬರುತ್ತದೆ, ಅಭ್ಯರ್ಥಿಗಳ ಪೋಷಕರಲ್ಲಿ ಕೋಲಾಹಲ ಶುರುವಾಗಿದೆ. ಹಂತ ಹಂತವಾಗಿ ಹೇಳ್ಕೊಂಡು ಬರ್ತೀರಿ. ನಿಮ್ಹಾನ್ಸ್ ಎಕ್ಸ್ಪರ್ಟ್ ವೈದ್ಯರಿಂದ ಈ ಮೂದೇವಿಗಳು ಕಿವುಡ್ರಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾರು ಈ ಜಾಲದಲ್ಲಿ ಯಾರ್ಯಾರಿದ್ರು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಸೀಟನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹಪಹಪಿ ಯಾರಿಗಿತ್ತೋ ಈ ಎಲ್ಲ ನಟೋರಿಯಸ್ ಮೂದೇವಿಗಳು ಕಿವಿ ನೆಟ್ಟಿಗಿದೆ, ಇವರಿಗೆ ಕಿವಿಗೆ ಯಾವ ತೊಂದರೆನೂ ಆಗಿಲ್ಲ ಅಂತೇಳಿ ಎಕ್ಸ್ಪರ್ಟ್ ವೈದ್ಯರು ಹೇಳ್ತಾರೆ, ಎಕ್ಸ್ಪರ್ಟ್ ಹೇಳ್ತಾರೆ. ಸೊ ನೀವೀಗ ಫೋಟೋ ಗಮನಿಸ್ತಾ ಇದ್ದೀರಿ, ವಿಜಯನಗರ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿ. ಸೊ ಅವರು ಕಿವುಡರಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಅವರಿಗೆ ನೋಟಿಸ್ ಹೋಗುತ್ತೆ. ನೀವು ಕಳ್ಳನ ಮಕ್ಕಳು, ನೀವು ನಿಮ್ದು ಮೂಲ ದಾಖಲೆಗಳನ್ನ ಹಿಡ್ಕೊಂಡು ಬನ್ನಿ. ಮೂಲ ದಾಖಲೆಗಳನ್ನ ಮೆಡಿಕಲ್ನಲ್ಲಿ ನೀವು ಸಸ್ಪೆಕ್ಟೆಡ್ ಕಳ್ಳರು, ಅಂದಾಜಿಸಲಾದ ಕಳ್ಳನ ಮಕ್ಕಳು. ಹಾಗಾಗಿ ನಿಮ್ಮ ಮೂಲ ದಾಖಲೆಗಳನ್ನ ತನ್ನಿ. ಅರ್ಹತೆ ಯೋಗ್ಯತೆ ಬಟಾಬಯಲಾಗಿದೆ. ಆಗ ಅವರಿಗೆ ಪುಕು ಪುಕು ಅನ್ನೋದಕ್ಕೆ ಶುರುವಾಯಿತು, ಎದೆ ಬಡಿತ. ನಾವು ಮಾಡ್ಕೊಂಡಿದ್ದು ಎಡವಟ್ಟಿ ಈಗ ಬಟಾಬಯಲಾಗ್ತಾ ಇದೆ. ಮೂಲ ದಾಖಲೆಗಳನ್ನ ತಂದುಕೊಡಿ ಅಂತ ಹೇಳಿ ನೋಟಿಸ್ ಬಂದಿತ್ತಲ್ಲ, ಉತ್ತರ ಕೊಡೋದಕ್ಕೆ ಯಾವ ಮೂದೇವಿಗಳು ಹೊರಡಲಿಲ್ಲ. ಕಾರಣ ಮಾಡಿದ್ದೆ ಎಡವಟ್ಟು, ಮಾಡಿದ್ದೆ ಅಕ್ಷಮ್ಯ, ಮಾಡ್ಕೊಂಡಿದ್ದಿದ್ದೇ ಪ್ರಮಾದ. ಹೆಂಗ್ ಹೋಗ್ತಾರೆ, ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಸೊ ಈ ಪ್ರಕರಣದ ಮುಂದುವರಿದ ಅಪ್ಡೇಟ್ಸ್ ಅನ್ನು ಗಮನಿಸುವುದಾದ್ರೆ, ಆ ಫೇಕ್ ಸರ್ಟಿಫಿಕೇಟ್ ಮಾಡಲು ಮುಂದಾಗಿದ್ದ 21 ಅಭ್ಯರ್ಥಿಗಳಿಗೂ ಕೂಡ ಈಗ ಜೈಲು ಶಿಕ್ಷೆಯ ಭೀತಿ ಎದುರಾಗಿದೆ. ಅಂಗವಿಕಲರ ತಟ್ಟೆಗೆ ಕೈ ಹಾಕಿದ್ದ ಡಾಕ್ಟರ್ ಆಕಾಂಕ್ಷಿಗಳ ಭವಿಷ್ಯ ಈಗ ಕತ್ತಲೆಯಲ್ಲಿ. ಇಸ್ತ್ರಿ ಮಾಡ್ಕೊಂಡ ಫಾರ್ಮಲ್ ಶರ್ಟ್ ಹಾಕೊಂಡು ಅದರ ಮೇಲೆ ಡಾಕ್ಟರ್ ಹಾಕೊಳ್ಳೋ ಬಟ್ಟೆ ಹಾಕೊಂಡು ಭುಜದ ಮೇಲೆ ಸ್ಟೆಥೋಸ್ಕೋಪ್ ಹಾಕೊಂಡು ಚೆನ್ನಾಗಿ ಓದಿ ಕಲಿತು ಬನ್ನಿ. ಕಳ್ಳರಿಗೆಲ್ಲ ಸ್ಟೆಥೋಸ್ಕೋಪ್ ಕೊಟ್ರೆ ಏನಾದೀತು ಜಗತ್ತು? ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಬಚಾವ್ ಮಾಡಲು ಪೋಷಕರ ಪ್ರಯತ್ನ, ಹೆತ್ತವರಿಗೂ ಸಂಕಟಾನೆ. ಈಗ ಫೇಕ್ ಸರ್ಟಿಫಿಕೇಟ್ ಮಾಡಲು ಮುಂದಾಗಿದ್ದ 21 ಅಭ್ಯರ್ಥಿಗಳಿಗೂ ಈಗ ಜೈಲು ಶಿಕ್ಷೆ ಭೀತಿ. ಅಂಗವಿಕಲರ ತಟ್ಟೆಗೆ ಕೈ ಹಾಕಿದ್ದ ಡಾಕ್ಟರ್ ಆಕಾಂಕ್ಷಿಗಳ ಭವಿಷ್ಯ ಈಗ ಕಾರ್ಗತ್ತಲ ಜಗತ್ತಿನಲ್ಲಿ. ಲಂಚ ಕೊಟ್ಟು ಸೀಟು ಪಡೆಯಲು ಮುಂದಾಗಿದ್ದ ಪೋಷಕರಿಗೆ ಈಗ ನಡುಕ ಶುರುವಾಗಿದೆ. ತಮ್ಮ ಮಕ್ಕಳ ಭವಿಷ್ಯ ಕತ್ತಲು ಕವಿದಿದೆ ಎಂಬ ಆತಂಕ. ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಬಚಾವ್ ಮಾಡಲು ಪೋಷಕರ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಕಾನೂನಲ್ಲಿ ನೀವೇನೇ ಮಾಡಿ ಸಹಿಸುತ್ತೆ. ನಮ್ಮ ಕಾನೂನು ಒಂದಷ್ಟು ಎಕ್ಸ್ಕ್ಯೂಸ್ಗಳನ್ನು ಕೊಡುತ್ತೆ. ಆದರೆ ಡಾಕ್ಯುಮೆಂಟ್ ಫೋರ್ಜರಿ ಆದರೆ ಅದಕ್ಕೆ ಕ್ಷಮೆ ಕೊಡೋದು ಬಹಳಷ್ಟು ಕಡಿಮೆ. ಸೊ ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಸಿವಿಲಿಗೆ ಬರುತ್ತೋ ಕ್ರಿಮಿನಲಿಗೆ ಬರುತ್ತೋ ಅದು ಬೇರೆ ವಿಚಾರ. ಆದರೆ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನು ಸಿದ್ಧಪಡಿಸಿರುವಂತಹ ಅನೇಕ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಆಗಿರ್ತಕ್ಕಂತಹದ್ದು ಭಾಗಶಃ ಪ್ರಕರಣ. ಮಕ್ಕಳನ್ನ ಇನ್ಸ್ಟೆಂಟ್ ಆಗಿ ಡಾಕ್ಟರ್ ಮಾಡಬೇಕು ಅಂಗವಿಕಲರ ಕೋಟಾದಲ್ಲಿ ಅಂತ ಹೇಳಿ ಆಸೆಗೆ ಬಿದ್ದು ತಂದೆ ತಾಯಿ ಹೆಲ್ಪ್ ಮಾಡಿದ್ರೆ ಅವರಿಗೂ ಬಂಧನದ ಭೀತಿನೇ. ಈ ವಿಚಾರ ಅತ್ಯಂತ ಅಕ್ಷಮ್ಯ ಕಣ್ರಯ್ಯ. ನಿಮ್ಮ ಅರ್ಹತೆಗೆ ತಕ್ಕನಾಗೆ ನಿಮಗೆ ಸಿಗಬೇಕು. ಪಾಪ ಕೈಕಾಲು ಕಳಕಂಡವರು, ಕಿವಿ ಕಳಕಂಡವರು, ಕಣ್ಣು ಕಳಕಂಡವರ ಕೋಟಾದಡಿಲಿ ನೀವು ನುಸುಳ್ತೀರಿ ಅನ್ನೋದಾದ್ರೆ ಇದನ್ನ ನೋಡ್ಕೊಂಡು ನಮ್ಮ ಸಮಾಜ ಸುಮ್ಮನೆ ಇರಬೇಕು, ನಾವು ಸುಮ್ಮನೆ ಇರ್ಬೇಕಾ? ಡಾಕ್ಟರ್ ಕನಸು ಕಂಡಿದ್ದ, ಫೋರ್ಜರಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದ ಎಲ್ಲ ನಕಲಿ ವೈದ್ಯ ಆಸ್ಪರೆಂಟ್ಗಳಿಗೂ ಈಗ ನಡುಕ ಶುರುವಾಗಿದೆ. ಲಂಚ ಕೊಟ್ಟು ಸೀಟು ಪಡೆಯಲು ಮುಂದಾಗಿದ್ದ ಪೋಷಕರಿಗೂ ಕೂಡ ನಡುಕ. ಇನ್ನು ವಿಜಯನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿದಾರಲ್ಲ, ಇದಕ್ಕೆಲ್ಲ ಸರ್ಟಿಫಿಕೇಟ್ ಕೊಟ್ಟವರು, ಅವರಿಗೂ ಶುರುವಾಗಿದೆ ನಡುಕ. ಯಾವಾಗ ಏನು ಬೇಕಾದರೂ ಆಗಬಹುದು. FIR ದಾಖಲಾಗಿದೆ. FIR ದಾಖಲಾದ ನಂತರ ಪೊಲೀಸರು ಸುಮ್ಮನೆ ಇರ್ತಾರ? ಕರ್ನಾಟಕದ ಮೆಡಿಕಲ್ ಜಗತ್ತನ್ನೇ ಅಲ್ಲಾಡಿಸಿದ್ದೀರಿ. ಮಾಡ್ಕೊಂಡಿದ್ದು ಸಣ್ಣ ಪ್ರಮಾದ ಅಲ್ಲ, ಇದು ಅತಿ ದೊಡ್ಡ ಪ್ರಮಾದ. ಎಸ್, ಹಾಗಾದ್ರೆ ಈಗ ಬಯಲಾಗಿರುವುದು ಟಿಪ್ ಆಫ್ ಐಸ್ಬರ್ಗು. ಹಲವು ವರ್ಷಗಳಿಂದ ನಡೀತಾ
ಇತ್ತ ಈ ಮೆಡಿಕಲ್ ಮಾಫಿಯಾದ ದಂಧೆ. ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟು ಕೊಡಿಸಲಾಗಿದೆ. ಈಗ ಬಯಲಾಗಿರೋದು ಜಸ್ಟ್ ಫಾರ್ ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ. ಅನೇಕ ವರ್ಷಗಳಿಂದ ನಡೆಯುತ್ತಿತ್ತ ಮೆಡಿಕಲ್ ಮಾಫಿಯಾ ದಂಧೆ ಅನ್ನೋ ಅನುಮಾನ. ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟು ಕೊಡಿಸಲಾಗಿದೆ. 40,000 ಸೀಟು 40 ಲಕ್ಷಕ್ಕೆ ಸೇಲ್ ಆಗ್ತಾ ಇತ್ತು. ಸಂತೆಯಲ್ಲಿ ಬೀಟ್ರೋಟ್ ಮಾರದಂಗೆ ಭರಮಪ್ಪ ಗ್ಯಾಂಗ್ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈ ರೀತಿ ಸೀಟು ಕೊಡಿಸಿದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಇದೆಯಾ ಭರಮಪ್ಪನ ಸಂಪರ್ಕ? ಕಿಂಗ್ ಪಿನ್ ಭರಮಪ್ಪ ರಕ್ಷಣೆಗೆ ನಿಂತಿದ್ದಾರಾ ಅಧಿಕಾರಸ್ಥರು? ಯಾವ್ಯಾವ ಆಸ್ಪತ್ರೆ ವೈದ್ಯರುಗಳು ಈ ಗ್ಯಾಂಗ್ ಜೊತೆ ಶಾಮೀಲಾಗಿದ್ದಾರೆ ಎಲ್ಲವೂ ಈಗ ಬಯಲಾಗುತ್ತೆ. ಅಸಲಿಗೆ ಯಾವ್ಯಾವ ಪೋಷಕರು ಈ ಗ್ಯಾಂಗ್ ಜೊತೆ ಡೀಲ್ ಮಾಡಿಕೊಂಡಿದ್ರು ಈಗ ಬಯಲಾಗಿರುವುದು ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ. ಆದರೆ ಇದರ ಹಿಂದೆ ದೊಡ್ಡ ಜಾಲವಿರುವ ಸಂದೇಹವಿದೆ. ದೊಡ್ಡ ಜಾಲವೇ ಇರಬಹುದು. ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ ಈಗ ಜಸ್ಟ್ ಗೊತ್ತಾಗಿರುವಂತಹದ್ದು. ಆದರೆ ಇದರ ಆಳ ಅಗಲವನ್ನು ಅಗಿಯುವುದಾದ್ರೆ ದೊಡ್ಡ ಪ್ರಮಾಣದ ತಿಮಿಂಗಿಲಗಳೆಲ್ಲವೂ ಕೂಡ ಬಯಲಿಗೆ ಬರ್ತಾರೆ. ಸೊ ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟು ಕೊಡಿಸಲಾಗಿದೆ ಅನ್ನೋ ಸಂದೇಹ ಇದೆ. 40,000 ಸೀಟು 40 ಲಕ್ಷಕ್ಕೆ ಸೇಲ್ ಆಗ್ತಾ ಇತ್ತು. ಬರೀ 40,000 ಸೀಟು 40 ಲಕ್ಷಕ್ಕೆ ಭರಮಪ್ಪ ಗ್ಯಾಂಗ್ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈ ತರಹದ ವಾಮ ಮಾರ್ಗದ ಮುಖಾಂತರವಾಗಿ ಸ್ಟೆಥೋಸ್ಕೋಪ್ನ ಭುಜದ ಮೇಲೆ ಹಾಕೊಳ್ಳೋ ದರ್ದೇನ್ರಯ್ಯ ನಿಮಗೆ? ಅದ್ಯಾವ ಕರ್ಮ ನಿಮಗೆ? ಈ ತರಹದ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇನ್ಸ್ಟೆಂಟ್ ಡಾಕ್ಟರ್ ಆಗ್ತೀನಿ ಅಂತ ಹೋಗಬೇಡ್ರಯ್ಯ. ಇದು ಯಾವ ಕರ್ಮದ ವೈದ್ಯ ಲೋಕ ಇದು? ಅದರರ್ಥ ಇದು ಈ ಫೇಕ್ ಡಾಕ್ಯುಮೆಂಟ್ ಮುಖಾಂತರವಾಗಿ ಕೈಕಾಲ ಕಳ್ಕೊಂಡವರು ಕೋಟಾದಲ್ಲಿ ವೈದ್ಯ ಸ್ಥಾನ ಪಡೆದುಕೊಳ್ಳೋದಕ್ಕೆ ಹಪಹಪಿ ಬೇಡ. ನಿಮಗೆ ಯೋಗ್ಯತೆ ಇದ್ದರೆ, ನಿಮಗೆ ಅರ್ಹತೆ ಇದ್ದರೆ ವೈದ್ಯರಾಗುವಂತಹ ಎಲ್ಲ ಸಿಂಪ್ಟಮ್ಸ್ಗಳು ಮಾನಸಿಕವಾಗಿ ದೈಹಿಕವಾಗಿ ನಿಮಗಿದ್ರೆ ಆ ವೈದ್ಯ ಸ್ಥಾನ ಸಿಗುತ್ತೆ. ಆದರೆ ಅಂಗವಿಕಲ, ಕೈಕಾಲು ಕಿವಿ ಮೂಗುಗಳನ್ನು ಕಳಕಂಡ ಅಂಗವೈಕಲ್ಯತೆಯ ಕೋಟಾದ ಅಡಿ ನೀವು ವೈದ್ಯ ಸ್ಥಾನವನ್ನು ಗಿಟ್ಟಿಸಿಕೊಳ್ತೀರಿ ಅನ್ನುವುದಾದ್ರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತಾತ್ಕಾಲಿಕ ಕಿವುಡುತನ, ತಾತ್ಕಾಲಿಕ ಅಂಧತ್ವದಿಂದ ಹೊರಬಂದು ಈ ಕೆಟ್ಟ ಸಮಾಜದ ಈ ಕೆಟ್ಟ ಹುಳಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇದೇ ಫ್ರೀಡಂ ಟಿವಿಯ ಆಶಯ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.